ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ಇವತ್ತು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ವಾಕ್ ಹೋಗಿದ್ವಿ, ನಮ್ಮ ಚುಕ್ಕನೂ ಬಂದಿತ್ತು ನಮ್ಮ ಜೊತೆಗೆ. ಎತ್ಲಾಗ ಹೋದ ಮಗ, ನಾನು ಹಿಂದೆ ಬರ್ತಾನೆ ಇವನು. ಎತ್ಲಾಗ ಹೋದ ಇಲ್ಲದಾನೆ. ತಿರ್ಗಾ ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಬಂದಿದ್ಲು. ಇವತ್ತು ನಿನ್ನೆ ಫೋನ್ ಹೇಳ್ಬೇಕಾಯ್ತು, ಮರ್ತದೆ ಬಂದೆ. ಅವಳೇನೋ ಕೆಲಸದಾಗ ಬ್ಯುಸಿ ಇದ್ಲು, ಅದಕ್ಕೆ ಇನ್ನೇನು ಬರ್ತಾಳೆ ಇಲ್ಲ ಅಂತಂದು ಇವತ್ತು ಹೋಗಿದ್ವಿ. ನಮ್ಮ ಚುಕ್ಕ ಅಲ್ಲದಾನೆ ಲೆಜೆಂಡ್ ಪೀಸ್ ಅದೊಂಥರ ನಮ್ಮ ಜೊತೆಗೆ ಬರೋಕ್ಕೆ. ಸೊ ಈ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ ಇವತ್ತೇನೇನು ಅಂತಂದು. ನೀರು ಕಟ್ಟಬೇಕಾಯ್ತು, ಅದಕ್ಕೆ ಸ್ನೇಹಿತರೆ ಹೋಗ್ತಾಯಿದ್ದೀನಿ. ನಮ್ಮ ಗ್ಯಾಂಗೂ ಬಂದೈತೆ ನೋಡಿರಿ. ಮತ್ತು ನಿನ್ನೆ ಮಾಡಿರೋ ಕಡುಬು ತಾಂಡು ತಿನ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ನಮ್ಮ ಬ್ಲ್ಯಾಕಿ ಆಟ ಆಡೋಕ್ಕೆ ಕಾಳೆ ಅಂತೂ ಇಂತೂ ಹೊಡಿಸ್ತಾಳೇನೋ ಗೊತ್ತಿಲ್ಲ ಇವಳು. ನಮ್ಮ ಜೂವಿನೂ ಗೊತ್ತಿಲ್ಲ, ನಮ್ಮ ಚಿಕ್ಕಪ್ಪ ಇಲ್ಲ. ಇವು ಆಟನೇ ನೋಡ್ಬೇಕು ಮಾಡೋ ಹೋಗ್ತಾರೆ. ನಮ್ಮ ಚುಕ್ಕ ಇದ್ದು ನೀರಲ್ಲಿ ಯಾಕೋ ಆಟ ಆಡೋಕ್ಕೆ ಇಷ್ಟ ಇರಲಿಲ್ಲನ, ಅದಕ್ಕೆ ಹಿಂಗೆ ಬರ್ತದಾನೆ. ಅವ್ನು ನೋಡು ಹೆಂಗೆ ಮಾಡ್ತಾನೆ. ಚುಕ್ಕ ಯಾಕೋ ಬಂಗಾರ, ನೀರಂದ್ರೆ ಇಷ್ಟ ಆಗಲ್ಲ. ಸ್ನೇಹಿತರೆ ಇನ್ನೇನು ನೀರು ಬಿಟ್ಟಿದ್ದೆ, ಅಲ್ಲೆಲ್ಲ ತಿರುವಿದ್ದೆ, ಇಲ್ಲೊಂದು ಸ್ವಲ್ಪ ಹಂಗೆ ಬಿಟ್ಟೋಗಿದ್ದೆ. ಹೋಗಿದ್ದಾವೆ, ಎಷ್ಟು ಮಡಿಗೆ ಹೋಗಿದ್ದಾವೆ ಅಂತ ನೋಡ್ಬೋದು. ಬನ್ನಿ, ಇಲ್ಲಿವರೆಗೇನೋ ಬಂದದಾವೆ. ಇವಾಗ ತಿರುವೆ ಹಾಕ್ತೀನಿ. ಫುಲ್ 3 ಮಡಿನೂ ಪ್ಯಾಕ್ ಆಗಿದ್ರೆ ಇನ್ನೇನು ತಿರುವೆ ಹಾಕೋದಷ್ಟೇ. ಪ್ಯಾಕ್ ಆಗ್ಯದ, ತಿರುವೆ ಹಾಕ್ತೀನಿ ಎಲ್ಲ. ಏಯ್ ನಿಮಗೆ ಕರ್ಕೊಂಡ್ಲೇ ಬರ್ಬಾರ್ದಾಯ್ತು. ಸ್ನೇಹಿತರೆ, ಇದು ಕಾಯಿ ನಿನ್ನೆ ಹೊಡೆದಿರಿದ್ವಲ್ಲ, ಅದ್ರ ಕಾಯಿದ್ದು. ಅದಕ್ಕೆ ಎಳೆಕಾಯೆಲ್ಲ ನಮ್ಮ ಅಕ್ಕ ಎಳೆಕಾಯಿ ತಂದು ಹೊಡ್ಕೊಂಡು ಹೋಗಿದ್ದಾರೆ. ಇದನ್ನೇ ಎಬ್ಬಿದ್ದೀನಿ. ಇವಾಗ ಬ್ಲ್ಯಾಕಿಗೂ ಝೂವಿಗೂ ಚುಕ್ಕಿಗೂ ಹಾಕ್ತೀನಿ, ತಿನ್ನಲಿ. ಯಾಕಂದರೆ ಯಾವ ತಿನ್ನೋದು, ಸುಮ್ಮನೆ ಪ್ರಾಣಿಗಳೇ ಇನ್ನೇನು ತಿನ್ನೋದು. ಹಾಗಾಗಿ ನಮ್ಮ ನಾಯಿಗಳೇ ಬಂದಿದ್ಲು, ನಮ್ಮ ನಾಯಿಗಳಿಗೆ ಹಾಕೋಣ ಅಂತಂದು ರೆಡಿಯಾಗಿದ್ದೀನಿ. ನನ್ನ ತಮ್ಮ ಫುಲ್ ಪ್ಯಾಕಿಂಗು, ಯಾಕಂದರೆ ಸೂಲಂಗಿ ಕಳಿಬೇಕಲ್ಲ, ಎಲ್ಲ ಉರಿತತ್ತೆ ಅಂತಂದು ಮುಷ್ಣಿಗೂ ಬಾಯಿಗೂ ಎಲ್ಲ ಕಳ್ಕೊಂಬಿಟ್ಟದಾನೆ. ಒಂದು ಶರ್ಟರ್ ಇಕ್ಕೊಂಬಿಟ್ಟದಾನೆ, ಅದಕ್ಕೊಂದು ಗ್ಲೌಸ್ ಹಾಕೊಂಡದನ್ ಕೈಗೆ. ಸ್ನೇಹಿತರೆ, ಇದು ನೋಡಿ ಕೊಡಲೆ ಎಷ್ಟು ಚೆನ್ನಾಗಿ ಬೆಳೆದೈತೆ. ಇದು ಉದ್ದಕ್ಕೆ ಬೆಳೆದೈತೆ, ತಿರ್ಗಾ ದಪ್ಪ ಚೆಲ್ಲೈತಲ್ಲ, ಅದಕ್ಕೆ ಈ ಥರ ಕಾಣ್ತೈತೆ. ಇಲ್ಲಾಂದರೆ ಈ ಥರ ಹಳ್ಕೊಂಬಿಡೋದು ಎಲೆ, ಅದೆಲ್ಲ ಸಣ್ಣ ಎಲೆ ಬಿಟ್ಟೈತೆ. ಎಷ್ಟು ಚೆನ್ನಾಗೈತೆ ಅಂದರೆ ಎಷ್ಟು ದಪ್ಪ ಐತೆ, ಹಾಸಿಗೆ ಒದ್ದಿದ್ದಾಗೈತೆ. ಅಮೆರಿಕನ್ ಡಾಲರ್ ಏನಿದೆ? ಕೋನ ಹೋಯ್ತದಾನೆ. ಮೊದ್ಲು ಮೆಹಂದಿ ಸೊಪ್ಪು ತಗೊಂಡು ಹೆಂಗೆ ಹಚ್ಕೊಂತಿದ್ವಿ, ಹಿಂಗೆ ಇರು ಮಕ್ಕ ಹೋಗಿ ಗಣೇಶ. ಗಣೇಶ ಮಕ್ಕ ಹೋಗಿ ಸುಮ್ಮನೆ ಇಲ್ಲೆಲ್ಲ ಬಿತ್ಕೊಂಡ್ಬಿಡು, ಹಂಗಾರ ಇದಾಗುತ್ತೆ. ಇದು ರೆಡ್ ಕಲರ್ ಅಲ್ಲ ಇದು? ಸ್ನೇಹಿತರೆ, ಕೋನ ಹೋಯ್ತದ. ನಾನು ಮೊನ್ನೆ ರಾತ್ರಿ ವಹಿಸ್ಕೋಬೇಕು ಅಂತ ಅಂದ್ಕೊಂಡೆ ನನ್ನ ತಮ್ಮನ ಹತ್ರ, ಆಗಿಲ್ಲ. ಅದಕ್ಕೆ ಈ ಮಧ್ಯಾಹ್ನ ಟೈಮಲ್ಲಿ ವಹಿಸ್ಕೊಳ್ತಾ ಇದ್ದೀನಿ. ಅವಕ್ಕೆಲ್ಲ ಹಂಗೆ ಇಕ್ಕೆನದ ಚುಕ್ಕಿ ಇಕ್ಕೆನ್ ತಿಂದ್ಬಿಡು ಹಂಗಾರೆ. ಯಾರ ಕೈಗೆ ಒಯ್ದಿದ್ಯಾ? ನಾನು ಯಾಕೆ ಒಯ್ದಿಲ್ಲ, ನನ್ನ ಕೈ ಬಿಟ್ಟು ಸ್ವಲ್ಪ ಎಲ್ಲೋ ಸ್ವಲ್ಪ ಅಷ್ಟೇ. ಇವಾಗ ಒಯ್ದಿರಲ್ಲ ಫಸ್ಟ್. ಕಡೆ ಮೋರನ್ನೆಲ್ಲ ಬಿಟ್ಟು ಬಂದ. ಮಮ್ಮಿ ಕೇಳಿದೆ, ಇಲ್ಲ ಕಣೆ ಗೊತ್ತಿಲ್ಲ ಅಂದ್ಲೆ. ಹೋಗ ಆತ ಹೋಗತ್ತೆ.
ಸ್ನೇಹಿತರೆ ಅಕ್ಕ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಒಯ್ದೀನಿ. ನಂದೇ ಎತ್ತಾಗಂದ್ರೆ ಅತ್ಲಾಗೆ ಒಯ್ಕೊಂಡ ಇದ್ದೀನಿ. ನಮ್ಮ ಅಕ್ಕಂದು ಎಷ್ಟು ನೀಟಾಗಿ ಬಂದೈತಿ. ಹಿಂದಕ್ಕೆ ತೋರ್ಸಕ್ಕ ಕೈ ಹಿಂದೆ ನೋಡಿ. ಇಲ್ಲಿ ಸಿದ್ಧಾರ್ಥ, ಇಲ್ಲಿ ಸಿದ್ದು ಅಂತ ಬರ್ದಿದ್ದೀನಿ ಮಗನ ನೇಮ್ನ. ಇಲ್ಲಿ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ನನಗೇನು ಗೊತ್ತಿಲ್ಲ, ಸುಮ್ಮನೆ ಹಾಕ್ಬೇಕು ಅಂದ್ಕೊಂಡೆ ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದೈತೆ ನೋಡಿ. ನಂದೇ ಇನ್ನೂ ಎತ್ತಾಗಂದ ಅರ್ಥಗೆ ಹೋಗ್ಬಿಟ್ಟೈತೆ. ಒಂದೆರಡೇನೋ ನನ್ನ ತಮ್ಮ ಒಯ್ದ, ಇನ್ನು ಇದ್ದಿದ್ದೆಲ್ಲ ನಾನು ಒಯ್ಕೊಂಡೆ. ಅದ್ರಾಗೆಲ್ಲ ಪ್ಯಾಕಿಂಗ್ ಮಾಡಿದೆ. ಇಲ್ಲಿ ನಾನು ಅನಿಮಲ್ಸ್ ಅಂತ ಬರ್ಕೊಂಡಿದ್ದೀನಿ, ನನಗಿಷ್ಟ ಹಾಗಾಗಿ ಅನಿಮಲ್ಸ್ ಅಂತ ಬರ್ಕೊಂಡಿದ್ದೀನಿ. ತಿರ್ಗಿ ಎಸ್ ಅಂತ ಬರ್ಕೊಂಡಿದ್ದೀನಿ. ನಾನು ಸಿಂಬಲಿಕ್ ಅದು ನನಗಿಷ್ಟ ಎಸ್ಸು, ಹಾಗಾಗಿ. ಗಣೇಶ ನಿಂದ ಎಲ್ಲಿ ತೋರ್ಸಪ್ಪ. ಇವನ ಕೈ ನೋಡಿ ನಾನೇ ಹಾಕಿದ್ದು. ಸಿದ್ದು ನೆನಪು ಬಾನು ಅಂತ ಹಾಕಿದ್ದೀನಿ. ಅವ್ರ ಅಣ್ಣ ತಂಗಿ ಅಮ್ಮನ ಹೆಸರು, ಅವನ ಹೆಸರು. ಅವನು ನಮ್ಮ ಅಕ್ಕಯಿಂದ ಹಾಕಿದ್ದು ನೋಡಿ, ಆಂಟಿ ನನಗೂ ಹಾಕೋ ಅಂತಂದ. ಅದಕ್ಕೆ ಹಿಂದಕ್ಕೆ ತೋರ್ಸಪ್ಪ. ಹಿಂಗೆ ತೋರಿಸು, ಉಲ್ಟಾ ತೋರಿಸು. ಇದು ಮೊನ್ನೆ ದಿನ ಒಯ್ಕೊಂಡಿದ್ದು, ಇದು ನಿನ್ನೆ ಒಯ್ಕೊಂಡಿದ್ದು. ಇದೆಲ್ಲ ನನ್ನ ತಮ್ಮ ಹಾಕಿರೋದು ನಾಗಪ್ಪ. ಇಲ್ಲೊಂದು ಯಾವುದೋ ಒಂದು ಬಿಡಿಸಿದ್ದ ಮಧ್ಯಾಹ್ನ, ಅದು ಲೈಟಾಗಿ ಕಾಣುತ್ತೆ ನೋಡಿ. ಎಸ್ ಅಂತ ಇದೇನು ಮಾಡಿದ್ದ. ನಮ್ಮ ನೆನಪ ಎಲ್ಲಿ ತೋರ್ಸಮ್ಮ. ಯಾತಮ್ಮ ಅದು ಕೋನಾ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ. ಇವಳಿಗೆ ಸಿಂಪಲ್ ಆಗಿ ಹಾಕಿದ್ದೀನಿ, ಅದು ಹತ್ತೆ ತಗೋ ಹೋಗ್ಬಿಟ್ಟೈತೆ ನೋಡಿ. ಅದೊಂದ್ರಾಗೇನೆ ಇಷ್ಟು ಮಾಡ್ಕೊಂಡೆ. ಕೊನೆಗೆ ಎಲ್ಲ ಮುಗ್ಮೇಲೆ ಈ ಪೇಪರ್ನ ಈ ಥರ ಎಲ್ಲ ಫುಲ್ ಓಪನ್ ಮಾಡಿ ಕಾಲಿಗೆ ಒಂದು ಸ್ವಲ್ಪ ಹಚ್ಕೊಂಡೆ ನೋಡಿ. ಎಲ್ಲ ಹಚ್ಕೊಂಡ್ಬಿಟ್ಟ ಇದ್ದೀನಿ. ಯಾಕೆ ವೇಸ್ಟ್ ಮಾಡ್ಬೇಕಂತಂದು ಕಾಲಿಗೂ ಹಚ್ಕೊಂಡೆ. ನನಗೆ ಲೇಯರ್ ಬಿಡೋಕ್ಕೆ ಬರಲ್ಲ, ಕೋನೂ ಒಯ್ಯಕ್ಕೆ ಬರಲ್ಲ. ನನಗೆ ಹೆಂಗೆ ಬೇಕು ಹಂಗೆ ಒಯ್ಕೊಂಡ ಇದ್ದೀನಿ. ತಿರ್ಗಿ ನಮ್ಮ ಅಕ್ಕೋಗೆ ಹೆಂಗೆ ಬೇಕು ಹಂಗೆ ಅಂದರೆ ಅಚ್ಚುಕಟ್ಟಾಗಿ ಬಂದೈತೆ. ನನಗೆ ಇಷ್ಟ ಆಯ್ತದು. ನನಗಿಂತ ಚೆನ್ನಾಗಿ ಅಕ್ಕೈಗೆ ಒಯ್ದಿದ್ದೀನಿ. ನನ್ನ ತಮ್ಮ ಒಂದೆರಡು ಇಕ್ಕಿ ನನಗೆ ಕಂಪ್ಲೀಟ್ ಮಾಡಿದೆ. ಇದು ನಾನು ಬರ್ಕೊಂಡಿರೋದು. ಸೊ ಇದು ಇಲ್ಲಿ ಯಾಕೆ ಲೈನ್ ಹಾಕ್ಯಂಡೆ ಅಂದರೆ ಒಂಥರ ವಾಚ್ ಥರ ಇಲ್ಲಿ ಅಂತಂದು ಈ ಥರ ಲೈನ್ ಹಾಕ್ಯಂಡೆ ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ಸಿಂಪಲಾಗೈತೆ ನೋಡಿ ನಂದು. ನಮ್ಮ ಅಕ್ಕಂದೇ ಚೆನ್ನಾಗಿ ಬಂದಿರೋದು. ಈ ಥರ ನಮ್ಮಮ್ಮ ಫುಲ್ ಸುಸ್ತಾಗೈತೆ ಅಂತ ಮಲ್ಕೊಂಡದಾಳೆ. ಇವಾಗ ಮಲ್ಕೊಂಡ್ಲಿ, ಯಾಕಂದರೆ ಮೊನ್ನೆ ರಾತ್ರಿ ಎಲ್ಲ ಇದ್ದಿದ್ವಲ್ಲ. ನಿನ್ನೆ ನಾನು ಸರಿಯಾಗಿ ಮಲ್ಕೊಂಡ್ಬಿಟ್ಟಿದ್ದೆ ಸುಸ್ತಾಗಿದ್ದಕ್ಕೆ. ಇವಾಗ ನಮ್ಮಮ್ಮ ಇವತ್ತು ಮಲ್ಕೊಂಡದಾಳೆ ಸುಸ್ತಾಗಿರೋದಕ್ಕೆ, ಮಲ್ಕೊಂಡ್ಲಿ. ನೋಡಿ ಸ್ನೇಹಿತರೆ, ಈ ಥರ ಕೊನೆ ಲುಕ್ ಬಂದಿದೆ. ಕೊನೆಗೆ ಈ ಥರ ಕಾಣ್ತೈತೆ ಕೋನ ಎಲ್ಲ. ಇನ್ನೂ ತೊಗೊಂಡಿಲ್ಲ, ಇದನ್ನಷ್ಟೇ ತೊಗೊಂಡಿದ್ದೀನಿ. ಇವತ್ತಿನ ವಾತಾವರಣ ಹಿಂಗೈತೆ ನೋಡಿ. ನಿನ್ನೆನೂ ಒಂದು ಸ್ವಲ್ಪ ಹಿಂಗೆ ಇದ್ದಿದ್ದು, ಯಾಕಂತಲೇ ಗೊತ್ತಾಗ್ತಿಲ್ಲ. ಆಗ ಕಡೆ ಮಳೆ ಆಗ್ತೈತೆ ಅನಿಸುತ್ತೆ, ಎಲ್ಲ ಮೋಡ ಕವಿದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮದಲ್ಲಿ ಬಯಲುಸೀಮೆ ಹುಡುಗಿ ಅಂತಂದು ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.